ನಮಸ್ಕಾರ ಬೆಂಗಳೂರು, ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಳ್ತೇನೆ. ಹ್ಯಾಪಿ ಸಂಡೇ. ಸಂಡೇ ಅಂದ್ರೆ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಇದ್ದೇ ಇರುತ್ತೆ. ಯಾಕಂದ್ರೆ ಸಂಡೇ ಅಂದ್ರೆ ಸ್ಪೆಷಲ್. ಹೋಲ್ ವೀಕು ನಾನ್ ವೆಜ್ ತಿಂದು ಬೇರೆ ತಿಂದು ಸ್ಪೆಷಲ್ ಡೈಲಿ ಸ್ಪೆಷಲ್ ಅನ್ನೋದಕ್ಕಿಂತ ಸಂಡೇ ಮಾಡ್ಕೊಳ್ತೀವಲ್ಲ, ಆ ಒಂದು ಸ್ಪೆಷಲ್ ಸೂಪರ್ ಇರುತ್ತೆ. ಆ ಒಂದು ಫೀಲಿಂಗೇ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಸಮಯ ಹೊರಗಡೆ ತಗೊಂಡ್ಬಂದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಆದ್ರೆ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಅದನ್ನೇ ಮಾಡಿದಾಗ ಅದು ಸಮಥಿಂಗ್ ಸ್ಪೆಷಲ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಅಂಡ್ ಫಾಸ್ಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೈಜೀನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಇದ್ದಾಗ ಕೆಲವು ಸಮಯ ಬ್ಯಾಚುಲರ್ಸ್ಗೆ ನಾವು ಹೊರಗಡೆ ಮಾಡ್ಕೊಳಕ್ಕಾಗುತ್ತೆ, ಮನೇಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಲ್ಲಿ ಕಷ್ಟ ಆಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಮನೇಲಿ ಏನಿದೆಯಾ ಅದನ್ನೇ ಖಂಡಿತ ಮಾಡಿಕೊಳ್ಳಿ. ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಟೇಸ್ಟಿ ಫುಡ್ ಸಿಗುತ್ತೆ ಅಂಡ್ ಈಸಿ. ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳಿದನ ಹೈಜೀನ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವಾಗ ನಾನು ಡೈಲಿ ರೊಟೀನ್ ಎಲ್ರಿಗೂ ಹೇಳ್ತೀನಿ. ಆಲ್ರೆಡಿ ವೀಕ್ ಫುಲ್ಲು ಬ್ಯುಸಿ ಆಗಿರುತ್ತೆ, ವೀಕ್ ಡ್ಯೂಟಿ ಅಂತ ಹೇಳಿ. ಅಟ್ಲೀಸ್ಟ್ ಸಂಡೇ ಅಂತ ಬಂದಾಗ ಹಾಫ್ ಡೇ ರೆಸ್ಟ್ ಅಲ್ಲಿ ಹೋಗುತ್ತೆ. ಬೆಳಿಗ್ಗೆ ಅಂತ ತಗೊಂಡ್ರೆ ಮಾರ್ನಿಂಗ್ ಚರ್ಚ್ ಅಂತ ಇರುತ್ತೆ. ಆಫ್ಟರ್ ಚರ್ಚ್ ಆದ್ಮೇಲೆ ಹೊರಗಡೆ ಬ್ರೇಕ್ಫಾಸ್ಟ್ ಆಗೇ ಆಗುತ್ತೆ. ಸ್ಪೆಷಲ್ ಸಂಡೇ ಅಂದ್ರೆ ಮಸಾಲೆ ದೋಸೆ. ಅದಾಗಿ ಮನೆಗೆ ಬಂದ್ಮೇಲೆ ಹೊರಗಡೆ ತಗೊಂಡ್ ಬಂದು ಮಾಡೋಷ್ಟು ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ನ ಮಾಡ್ಬೇಕಾಗಿರೋದು ನನ್ನ ಒಂದು ಸ್ಪೆಷಾಲಿಟಿ. ಒಂದ್ ವೇಳೆ ಬೇಕಂದ್ರೆ ಅವಾಗ ನೋಡೋಣ. ಯಾಕೋಸ್ಕರ ಮನೇಲಿ ಆಲ್ರೆಡಿ ಇದೆ, ಹಾಗಾಗಿ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬ್ಯಾಚುಲರ್ಸ್ ಯೂಶಲಿ ಇಟ್ಕೊಳ್ಬೇಕಾಗಿರೋದು ಆಲೂ, ಆನಿಯನ್, ಟೊಮೆಟೊ. ಸೊ ಇಷ್ಟನ್ನ ಇಟ್ಕೊಳ್ಬೇಕಷ್ಟೇ. ಇದ್ರ ಜೊತೆಗೆ ಎಕ್ಸ್ಟ್ರಾ ಇದ್ರೂ ತೊಂದ್ರೆನ. ನಾನು ಹೇಳ್ತಿದ್ದಂದ್ರೆ ಇರೋದನ್ನೇ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಅಂಡ್ ಟೇಸ್ಟಿ ಹೈಜೀನ್ ರೆಸಿಪಿ ಆಲೂ ಕರಿ. ಆಲೂ ಕರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಟೊಮೆಟೊ, ಆನಿಯನ್ ಅಂಡ್ ಆಲೂಗಡ್ಡೆ, ಚಿಲ್ಲಿ, ಗ್ರೀನ್ ಚಿಲ್ಲಿ. ಬೇಕಾದ್ರೆ ನೀವು ರೆಡ್ ಚಿಲ್ಲಿ ಹಾಕೊಳ್ಬಹುದು. ನಾನು ಆಲ್ರೆಡಿ ರೆಡ್ ಚಿಲ್ಲಿ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಜೊತೆಗೆ ಗ್ರೀನ್ ಚಿಲ್ಲಿ, ಸೊ ಇದು ಎರಡೂ ಇದೆ. ಇದ್ರ ಜೊತೆಗೆ ಕೊರಿಯಂಡರ್ ಲೀವ್ಸ್ ಆಗಿ. ಸೊ ಇದನ್ನ ಖಂಡಿತ ನಾನು ಯೂಸ್ ಮಾಡ್ತೇನೆ. ಅಂಡ್ ಬನ್ನಿ ಫಾಸ್ಟ್ ಆಗಿ ಹೇಗೆ ಮಾಡ್ಕೊಳ್ಬಹುದು, ಸಿಂಪಲ್ ಅಂಡ್ ಟೇಸ್ಟಿ. ಬನ್ನಿ ತೋರಿಸ್ಕೊಡ್ತೇನೆ. ಸೊ ನನ್ನ ಫೇವ್ರೆಟ್ ಯಾವಾಗ್ಲೂ ಆಲೂ. ತುಂಬಾ ಅಂದ್ರೆ ತುಂಬಾ ಇಷ್ಟ. ಓಕೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ, ಬಟ್ ನಾನು ಬರೀ ಮೂರು ತಗೊಳ್ಳಿ, ಸೈಜ್ ಮೀಡಿಯಂ ಸೈಜ್ ಅಲ್ಲೆಲ್ಲ. ಇದ್ರ ಜೊತೆಗೆ ಸಾಕಷ್ಟು ಟೊಮೆಟೊ, 2 ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ. ಸೊ ನೀವು ರೆಡ್ ಕೂಡ ನೀವು ತಗೊಳ್ಬಹುದು. ನಾನು ಬಂದು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ರೆಡ್ ಚಿಲ್ಲಿದು. ಬಟ್ ಆ ರೆಡ್ ಚಿಲ್ಲಿ ಜೊತೆಗೆ ಈ ಗ್ರೀನ್ ಚಿಲ್ಲಿನ ಹಾಕ್ತೀನಿ. ಬಟ್ ಏನಿದೆ ಟೇಸ್ಟ್. ಅದಾದ್ಮೇಲೆ ಈ ಗ್ರೀನ್ ಅಲ್ಲಿ ಬಂದು ಕರ್ಬೇವು. ನಾನು ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಫುಲ್ ಎಲ್ಲ ಬಿಸಿದ್ರಲ್ಲಿ ಹಾಕ್ತೀನಿ. ಯಾಕೋಸ್ಕರ ಅಂದ್ರೆ ಆ ಒಂದು ಫ್ಲೇವರ್ ಇನ್ನೂ ಆಗಿರುತ್ತೆ, ಡ್ರೈ ಆಗೋದಿಲ್ಲ ಬೇಗ. ಸೊ ಇನ್ನೂ ಫ್ರೆಶ್ ಆಗೇ ಇರುತ್ತೆ. ಆಲ್ರೆಡಿ ಇದ್ರೊಳಗಡೆ ಹಾಕಿ ತುಂಬಾ ದಿನ ಆಗೋಯ್ತು, ಇನ್ನೂ ಚೆನ್ನಾಗೇ ಇದೆ. ಸೊ ಇದು ಗುಡ್ ಆಕ್ಚುಲಿ. ಈ ತರ ನೀವು ಮಾಡಿಟ್ಕೊಂಡ್ರೆ ಇವಾಗ ಕಟ್ ಮಾಡ್ಕೊಳ್ಳೋಣ. ಆನಿಯನ್ ಎಲ್ರಿಗೂ ಹೇಟ್ ಮಾಡೋದು ಆನಿಯನ್ ಆಲ್ವೇಸ್. ಗಾಡ್ ಜೀಸಸ್, ಆದಷ್ಟು ಬೇಗ ಫಿನಿಶ್ ಮಾಡ್ಕೊಂಡ್ಬಿಡ್ತೇನೆ. ಆರೆಲ್ಸ್ ಚಿಲ್ಲಿ ನಾನು ಯಾವತ್ತಾಗಿ ಹೀಗೆ ಕಟ್ ಮಾಡೋದಲ್ಲಿ ಸ್ಟ್ರೈಟ್ ಆಗಿ. ನೋಡಿ ಇಷ್ಟೊಂದು ಚಿಲ್ಲಿ ಸೀಡ್ಸ್. ಚಿಲ್ಲಿ ನಂಗೆ ತುಂಬಾ ಇಷ್ಟ, ಎಲ್ರಿಗೂ ತುಂಬಾ ಇಷ್ಟ. ಇವಾಗ ಇದನ್ನ ಬಂದು ಪಾಟ್ ಒಳಗೆ ಹಾಕಿ ತೋರಿಸ್ತಾರೆ. ನಾನು ಹೇಳಿದಲ್ಲ ಖಾಲಿ ಪಾಟು. ಇದರಲ್ಲಿ ಟೊಮೆಟೊ, ಇದರಲ್ಲಿ ಆಲ್ರೆಡಿ ಒಂದು ಚಿಲ್ಲಿ ಚಿಕ್ಕದಾಗಿ ಬರ್ತಾ ಇದೆ ಗಿಡ. ತೋರಿಸ್ತೇನೆ. ಇದು ಸಾರಿ, ಇದೆಯಲ್ಲ ಈ ಗಿಡ ಸಣ್ಣದು, ಇದೇನೆ ಚಿಲ್ಲಿದು. ಇದೆಯಲ್ಲ ಇದು ಚಿಲ್ಲಿದು ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಅನ್ಸುತ್ತೆ. ಆ್ಯಂಡ್ ಇದು ದಂಟಿನ ಸೊಪ್ಪು. ಆಮೇಲೆ ಡೈಲಿ ಸೊಪ್ಪು ಸಿಗುತ್ತೆ. ಆ್ಯಂಡ್ ಕೊತ್ತಂಬರಿ, ಟೊಮೆಟೊ ಸಿಗುತ್ತೆ. ಇದರಲ್ಲಿ ನನ್ನ ಬೀನ್ಸ್ ಹಾಕಿದ್ದೆ, ಬಟ್ ಟೊಮೆಟೊ ಬಂದಿದೆ, ಬಟ್ ತಿರ್ಗಾ ತರಬೇಕು. ಸೊ ಇದೇ ಖಾಲಿ ಪಾಟು. ಈ ಖಾಲಿ ಪಾಟರನ್ನು ನಾನು ಈ ಒಂದು ಚಿಲ್ಲಿ ಸೀಡ್ಸ್ನ ನಾನು ಹಾಕ್ತೇನೆ.
ಕೂಡ ಸ್ವಲ್ಪ ಹಾಕಿರ್ತೇನೆ. ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ಸೊಪ್ಪು ಜೊತೆಗೆ ಸ್ವಲ್ಪ ಹಾಕಿರ್ತೀನಿ ಸೈಡಲ್ಲಿ. ಸೊ ಇದ್ರ ಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ಏಯ್ ಸುಮ್ಮನೆ ಸೊ ಎಲ್ಲ ಈ ಸಲ ಹೊತ್ತರಿಕೆ ಓಕೆ ಫೈನ್. ಸೊ ಹಾಗೆ ಆಯಿತು. ನಾಲ್ಕು ಪಡೆದ 3 ಬಾಟಲ್ ಮತ್ತೆ ಡೇಟು 9 ತಿಂಗಳು 3ನೇ ತಿಂಗಳು 2025 ಹಾಕಿದ್ದೀನಿ. ನೋಡೋಣ, ಬಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಒಂದು ಟೊಮೆಟೊನ ಅಷ್ಟೇ ಬೇಬಿನಲ್ಲಿ ಹಾಕಿದ್ದು, ಪಾಪಿಯೋ ಚಿಕ್ಕದು ಸೀಡ್ ಸಿಗುತ್ತಲ್ಲ ಅದು ಹಾಕಿದ್ದು. ವೇಸ್ಟ್ ಮಾಡೋದಿಲ್ಲ. ಟೊಮೆಟೊನ ಕಟ್ ಮಾಡಿದಾಗ ತಂದು ಇದರಲ್ಲೇ ಹಾಕಿದ್ದೀನಿ. ಸೊ ಅದು ಹಾಗಾಗಿ ಅದು ಬೆಳ್ಕೊಟ್ಟು. ಆ್ಯಂಡ್ ಇದರಲ್ಲಿ ಕೂಡ ಟೊಮೆಟೊ ಬರ್ತಾ ಇದೆ, ನೋಡುವ. ಯಾವತ್ತೇ ಆಗಲಿ ಸಿಪ್ಪೆ ತೆಗಿಲಿಕ್ಕೆ ಹೋಗ್ಬೇಡಿ. ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಇದನ್ನ ಚೆನ್ನಾಗಿ ಶುಂಠಿನ ಚೆನ್ನಾಗಿ ವಾಶ್ ಮಾಡಿದ್ರೆ ಸಾಕು. ಸ್ಕಿನ್ ಜೊತೆಗೆ ನೀವು ಹಾಕ್ಬೋದು. ಇವನ್ ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಹಾಕ್ತಿರಲ್ಲ, ಚೆನ್ನಾಗಿ ಜಜ್ಬಿಟ್ಟು ಹಾಕಿದಾಗ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಎರಡು ಮಿಕ್ಸ್ ಆಗಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತದ. ಫ್ಲೇವರ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ವಾವ್, ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ವಾವ್. ಸಿಪ್ಪೆನ ಫ್ರೈಯಲ್ಲಿ ಹಾಕ್ತೀವಲ್ಲ, ಅವಾಗ ಸಿಪ್ಪೆ ಜೊತೆಗೆ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಓಕೆ, ರೆಡಿ. ಸೊ ಗ್ರೀನ್ ಟೀ ರೆಡಿ ಆಗ್ತಾ ಇದೆ. ಸ್ಟಾರ್ಟ್ ಮಾಡ್ತೇನೆ. ಇದಕ್ಕೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಔಚ್. ಗ್ರೀನ್ ಟೀ. ನೀವು ಕುಕ್ ಮಾಡಬೇಕಂದಾಗ ಜಾಸ್ತಿ ಗ್ಯಾಪ್ ಅಂದರೆ ಫುಲ್ ಹತ್ರ ಇಟ್ಕೊಳ್ಬಾರ್ದು. ಇದು ಕವರ್ ಅಂಟಿಸಿರೋದಿಲ್ಲ, ಯಾಕಂದರೆ ಗೋಡೆ ಗಲೀಜಾಗಬಾರ್ದು ಅಂತೇಳಿ ಈ ಕವರ್ ಅಂಟಿಸಿದ್ದೇನೆ. ನೀಟಾಗಿರುತ್ತೆ. ಆ್ಯಂಡ್ ಮತ್ತು ಯಾವತ್ತಾಗಲಿ ತುಂಬ ಡಿಸ್ಟೆನ್ಸ್ ಕೊಟ್ಟಿರಿ, ಯಾಕಂದರೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ತುಂಬ ಕೇರ್ಫುಲ್ಲಾಗಿ ಕೂಡ ಇರಬೇಕು. ಹಾಗಾಗಿ ಸ್ಟವ್ ತುಂಬ ಹತ್ರ ಇಡಬೇಕು, ದೂರನೇ ಇಟ್ಟಿರಿ. ಇಷ್ಟು ಗ್ಯಾಪ್ ಇದ್ದರೆ ಸಾಕು. ಓಕೆ, ಇದು ಬಂದ್ಬಿಟ್ಟು ಕಬ್ಬಿಣದ್ದು. ಆಲ್ರೆಡಿ ಹಚ್ಬಿಟ್ಟಿದ್ದೀನಿ, ಅಂದರೆ ಎತ್ತಿ ತೋರಿಸ್ಬಿಡ್ತಿದ್ದೆ ಇದನ್ನು. ಓಕೆ, ಚೆನ್ನಾಗಿ ಬಿಸಿ ಆಗಿದೆ. ನಾನು ಹೇಳಿದ್ನಲ್ಲ, ರೆಡ್ ಚಿಲ್ಲಿ ಪೌಡರ್, ಆಯಿಲು, ಮತ್ತು ಇದರಲ್ಲಿ ಬಂದು ಸಾಸಿವೆ ಡಬ್ಬ, ಒಗ್ಗರಣೆ ಡಬ್ಬಿ. ಓಕೆ, ಚೆನ್ನಾಗಿ ಬಿಸಿ ಆಗಿದೆ. ಸೊ ಕುಕ್ಕಿಂಗ್ ಶುರು ಮಾಡುವ. ಸಿಮ್ಸೆ ನೀರಿದೆ. ನೀರು ಜೊತೆಗೆ ಏನಾದರೂ ಎಣ್ಣೆ ಹಾಕ್ಬಿಟ್ರೆ ಮುಗೀತೆಲ್ಲ ಇರುತ್ತೆ. ಸ್ಪೂನ್ ಒಳಗಡೆ ನೀರು ಚೆನ್ನಾಗಿದೆ. ಬೇಗ ಬೇಗ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ಬರೀ ಫ್ರೈ ಮಾಡ್ಕೊಳಕ್ಕೆ ಮಾತ್ರನೇ. ಇದು ಬಂದು ತೆಂಗಿನಕಾಯಿ ಎಣ್ಣೆ, ಬೇರೆ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ. ಸೊ ನಾನು ಇವಾಗಲೇ ಸಾಸಿವೆನ ಹಾಕ್ಲಿಕ್ಕೆ ಹೋಗೋದಿಲ್ಲ, ಕೊನೆಯಲ್ಲಿ ಹಾಕ್ಕೊಳ್ತೇನೆ. ಅದು ಫ್ರೈ ಮಾಡೋ ಟೈಮಲ್ಲಿ ನಾನು ಹಾಕ್ಕೊಳ್ತೇನೆ, ಆವಾಗ ಟೇಸ್ಟ್ ಇರುತ್ತೆ.
ಚೆನ್ನಾಗಿ ಎಣ್ಣೆ ಕುದ್ದಿದೆ. ಇವಾಗ ನಾನು ಹಾಕ್ತೇನೆ ಇದನ್ನು. ಯಾವತ್ತೇ ಆಗಲಿ ಊಟ ಮಾಡಲಿಕ್ಕಿಂತ ಮುಂಚೆ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ತೊಂದರೆ ಇಲ್ಲ, ಬೆಳಿಗ್ಗೆ ರಾತ್ರಿ ಊಟ ಮಾಡಲಿಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಿಂತ ಮುಂಚೆ ತಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಸ್ಪೆಷಲ್ ಫುಡ್ಡು ರೆಡಿ ಆಗ್ತಾಯಿದೆ ಲಂಚ್ಗೆ. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ಗ್ರೀನ್ ಟೀ ಚೆನ್ನಾಗಿ ರೋಸ್ಟ್ ಆಗಿದೆ, ನೋಡ್ಬೋದು ನೀವು. ಇದ್ರ ಜೊತೆಗೆ ಈಗ ಪುಡಿ ಉಪ್ಪನ್ನ ಹಾಕೊಂಡ್ರೆ ಸಾಕು. ಇಷ್ಟೇ ಸಾಕು, ತಿರ್ಗಾ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಆಮೇಲೆ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಓಕೆ, ಇದನ್ನ ಹಾರೋವರೆಗೂ ಬಿಟ್ಬಿಡಿ. ಆಮೇಲೆ ಮಿಕ್ಸಿಲಿ ಹಾಕಿ ಫುಲ್ಲು ಪೇಸ್ಟ್ ಮಾಡಿ, ಈ ಆಲೂ ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಈ ಫ್ರೈ ಆದಮೇಲೆ ಈ ಒಂದು ಪೇಸ್ಟನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಾದಮೇಲೆ ಫೈನಲ್ ಆಗಿ ನಾನು ಹೇಳ್ತೇನೆ. ಇವಾಗ ಸಾಸಿವೆ, ಕರಿಬೇವು, ಕರಿಬೇವಿದೆ, ಸಾಸಿವೆ ಇದೆ. ಲಾಸ್ಟಲ್ಲಿ ಯಾವುದಾದ್ರು ಇಂಗ್ರೀಡಿಯೆಂಟ್ಸ್ ಹಾಕೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ, ಕರಿಬೇವು, ಆಮೇಲೆ ಖಾರ ಪುಡಿ. ಟೇಸ್ಟ್ಗೋಸ್ಕರ ಹೇಳ್ತಿರೋದು, ದಯವಿಟ್ಟು ಫಾಲೋ ಮಾಡಿ. ಟೇಸ್ಟ್ ಕೂಡ ರೆಡಿ ಆಗಿದೆ. ಚಟಾಪಟ್ ಸಾಸಿವೆ ಚೆನ್ನಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಆಯಿತು. ಏನಂದರೆ ಹಾಲನ್ನ ಡೈರೆಕ್ಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗಲೇ ಕರಿಬೇವು ಹಾಕ್ಲಿಕ್ಕೆ ಹೋಗಲ್ಲ, ಕರಿಬೇವು ಇವಾಗಲೇ ಹಾಕೋದು ಬೇಡ. ಆಲೂಗಡ್ಡೆ ಹಾಕಿ ಆದ್ಮೇಲೆ ಬೇಕಾದ್ರೆ ಹಾಕೋದು, ಯಾಕಂದರೆ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ. ಓಕೆ, ಇವಾಗ ಹಾಕೊಳ್ತೇನೆ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ. ಹಾಲು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಈಗ ಬೇಕಾದ್ರೆ ನೀವು ಕರಿಬೇವನ್ನ ಹಾಕೊಳ್ಳಿ. ಕರಿಬೇವು ಹಾಕಿ ಆದ್ಮೇಲೆ ಖಾರ ಪುಡಿ, ರೆಡ್ ಚಿಲ್ಲಿ ಇವಾಗ 1 ಸ್ಪೂನ್,
ಉಪ್ಪು ಹಾಕೋಬೇಕು. ಆಲ್ರೆಡಿ ಉಪ್ಪು ಹಾಕಿದ್ದೆ ಮುಂಚೆನೆ ಟೊಮೆಟೊಗೆ, ಇದು ಬಂದು ಆಲೂಗೆ ಅಷ್ಟೇ. ಕರಿಬೇವು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇಟ್ಕೊಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಹಾಕೊಳ್ಬೇಕು. ಮುಂಚೆ ಮೊಸರು ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಇದ್ರ ಜೊತೆಗೆ ಮೊಸರು ಕೂಡ ಪಚ್ಚಡಿ ರೆಡಿ ಆಯಿತು, ರೈಸು ರೆಡಿ ಆಯಿತು, ಮತ್ತು ಆಲೂ ಕರಿ. ಇವಾಗ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸೌತೆಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಡುವ. ಸೌತೆಕಾಯಿ ಮಾತ್ರ ಸಾಕು. ಈರುಳ್ಳಿ ಎರಡಿದೆ, ಹಾಗಾಗಿ ಬೇಡ, ಸೌತೆಕಾಯಿ ಸಾಕು. ಕೊನೆಯದಾಗಿ ಮಜ್ಜಿಗೆ. ಮಜ್ಜಿಗೆಗೆ ಏನೇನೆಲ್ಲ ಬೇಕಂದರೆ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಒಂದೇ ಒಂದು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಪುದೀನ, ಮತ್ತೆ 1/4 ಲೀಟ್ರು ಮೊಸರು ಎಲ್ಲ ಮಿಕ್ಸ್ ಮಾಡ್ತೇನೆ. ಶುಂಠಿ ಮತ್ತೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಮಾತ್ರ. ಇನ್ನು ಬೇಕು ಅನ್ಸುತ್ತೆ. 1/4 ಲೀಟ್ರ್ ಮೊಸರು. ಇದಕ್ಕೆ ನೀರು ಹಾಕ್ಕೊಳ್ತೇವೆ, ಹಾಗಾಗಿ 1/4 ಲೀಟ್ರೇ ಸಾಕು, ಒಬ್ಬರೇ ಇರೋದ್ರಿಂದ. ಫ್ಯಾಮಿಲಿ ಎಲ್ಲ ಇದ್ದಾಗ ಖಂಡಿತ ಜಾಸ್ತಿ ಬೇಕಾಗುತ್ತೆ. ನಾವು ಮಿಲ್ಕ್ ಬೂತ್ಗೆಲ್ಲ ಹೋಗ್ತೀವಲ್ಲ, ಅವಾಗ ನಮಗೆ ಮಜ್ಜಿಗೆ ಕೊಡ್ತಾರಲ್ಲ, ಆ ಫ್ಲೇವರ್ಸ್ ಎಲ್ಲ ಸೇಮ್ ಇದೇ ಥರನೇ ಇರುತ್ತೆ.
ಅಲ್ಲಿ ತಗೊಳ್ಳೋ ಬದಲು ಫ್ರೆಶ್ ಆಗಿ ನೀವೇ ಮನೆಯಲ್ಲೇ ಮಾಡಿಕೊಂಡ್ರೆ ಖಂಡಿತ ಕಾಸು ಉಳಿಯುತ್ತೆ, ಆರೋಗ್ಯ ಕಡೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೀರು, ಉಪ್ಪು, ಮಜ್ಜಿಗೆ ನೋಡಿದ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಉಪ್ಪು ಎಷ್ಟು ಬೇಕು ಅಂತ. ಇದರಲ್ಲಿ ಗ್ರೈಂಡ್ ಮಾಡ್ಕೊಳ್ವಾ. ನೋಡಿದ್ರಾ ಸಂಡೇ ಸ್ಪೆಷಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಜ್ಜಿಗೆ, ರೈಸು, ಕುಕುಂಬರ್, ಗ್ರೀನ್ ಟೀ, ಮೊಸರು ಪಚ್ಚಡಿ ಮತ್ತೆ ಆಲೂ ಕರಿ. ಇದ್ರ ಜೊತೆಗೆ ಮಜ್ಜಿಗೆ, ಬಿಯರ್ ಗ್ಲಾಸ್. ಏನ್ ಮಾಡೋದು, ಗ್ರೀನ್ ಟೀ ಆಲ್ರೆಡಿ ಹಾಕಿದ್ದೀನಿ ಅದರಲ್ಲಿ, ಹಾಗಾಗಿ ಸೊ ಈಗ ಟೇಸ್ಟ್ ಮಾಡೋಣ. ನೋಡ್ಲಿಕ್ಕೆ ಎಷ್ಟು ಯಮ್ಮಿ ಆಗಿದೆ. ಹೋಮ್ ಫುಡ್ ನಾನು ಹೇಳಿದ್ನಲ್ಲ, ನಾನು ಹೇಳ್ತಾ ಇದೀನಲ್ಲ, ನೀವು ಮನೇಲಿ ಒಂದ್ಸತಿ ಈ ರೀತಿ ನಾನು ಹೇಳಿದ್ನ ಖಂಡಿತ ಮಾಡ್ಕೊಂಡು ನೋಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಇವಾಗ ಇದೆಲ್ಲ ಜಾಸ್ತಿನೇ ಮಾಡಿದ್ದೀನಿ. ಇವಾಗ 1 ಟೈಮ್ ಮಾಡ್ಕೊಂಡ್ರೆ ಇವಾಗ ರಾತ್ರಿಗೂ ಕೂಡ ಆಗುತ್ತೆ. ಯಾಕಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಹೊರಗಡೆ. ಇವಾಗ ಲಂಚ್ ಸಂಡೇ ಸ್ಪೆಷಲ್, ನೈಟ್ಗೂ ಕೂಡ ಇದೇನೆ. ಸೊ ಕಂಪ್ಲೀಟ್ ಆಗಿ ಆಯ್ತು. ಇದಾದ್ಮೇಲೆ ಮಜ್ಜಿಗೆ, ಚಿಲ್ಲಿ ಮತ್ತೆ ಜಿಂಜರ್ ತುಂಬಾ ಒಂಥರ ಟೆಂಪ್ಟಿಂಗ್ ಫ್ಲೇವರ್ ಕೊಡ್ತಾ ಇದೆ. ಸೊ ಫೈನಲಿ ಐ ಆಮ್ ಗೋಯಿಂಗ್ ಟು ಎಂಡ್ ವಿಡಿಯೋ ವಿತ್ ಗ್ರೇಟ್ ಟೀ. ಹ್ಯಾಪಿ ಸಂಡೇ ಎವ್ರಿವನ್.